ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿರ್ತಕ್ಕಂಥವ್ರು ಮತ್ತು ಎಲ್ಲ ಸಮಾಜಗಳನ್ನು ತುಂಬ ಡೀಪ್ ಆಗಿ ಪರಿಶೀಲಿಸಿ ಯಾವುದೇ ಮುಲಾಜಿಲ್ದಿರ ಸರಿ ಇದ್ದರೆ ಸರಿ, ಸರಿ ಇಲ್ಲದೆ ಇದ್ದರೆ ಸರಿ ಇಲ್ಲ, ಲೀಡ್ರ್ ಆದರೆ ನೀನು ಲೀಡ್ರು, ನೀನು ಝೀರೋ ಆದರೆ ನೀನು ಝೀರೋ ಅಂತ ಹೇಳಿ ಇಡೀ ಪಕ್ಷದ ಜೊತೆಗೆ ಎಲ್ಲರ ವಿಶ್ವಾಸವನ್ನು ತಕ್ಕೊಂಡು ಸಾಮಾಜಿಕ ನ್ಯಾಯವನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶ ನೋಡುವಂಥ ಮಟ್ಟಕ್ಕೆ ತಂದಂಥ ನನ್ನ ಆತ್ಮೀಯ ಮಿತ್ರರು, ನನ್ನ ಸಹೋದರರು, ನನಗೆ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, AICC ಪ್ರಧಾನ ಕಾರ್ಯದರ್ಶಿಗಳು ಇಷ್ಟೊತ್ತು ನಮ್ಮ ಸಮಾಜದ ಬಗ್ಗೆ, ವಾಟ್ ಈಸ್ ವಿಶ್ವಕರ್ಮ ಅನ್ನೋದ್ರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಹೇಳಿದಂಥ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜಿವಾಲಾ ಸಾಹೇಬ್ರೆ, ನಮ್ಮ MLC ಆಗಿರ್ತಕ್ಕಂಥ ಸಲೀಂ ಅಹಮದ್ ಅವರೇ, MLC ಆಗಿರ್ತಕ್ಕಂಥ ನನ್ನ ಸಹೋದರ ಎಸ್ ರವಿ ಅವರೇ, MLC ಆಗಿರ್ತಕ್ಕಂಥ ಸಹೋದರ ದಿನೇಶ್ ಗುಳಿಗೌಡ್ರೆ, ನನ್ನ ಸಹೋದರಿ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರೇ, ಮತ್ತು ಇವತ್ತಿನ ಈ ಕಾರ್ಯಕ್ರಮ ಕೇವಲ ಜನನ ಸೇರಿಸ್ಬೋದು, ಆದರೆ ಜಾತಿ ಜನನ ಸೇರಿಸೋದು ಕಷ್ಟ. ಪಕ್ಷ ಕಟ್ಬೋದು, ಜಾತಿ ಕಟ್ಟಕ್ಕಾಗೋದಿಲ್ಲ. ಆದರೆ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹೋಗ್ಬೇಕಾದ್ರೆ ನನಗೆ ಮಾರ್ಗದರ್ಶನ ನೀಡಿ ನೀವು ಹೋಗೋದು ಸರಿ ಇದೆ, ಸಮಾಜ ಉಳಿಬೇಕು ಅಂತ ನಿಟ್ಟಿನಲ್ಲಿ ನನ್ನ ಜೊತೆ ಸುಮಾರು ಡಿ ಕೆ ಸಾಹೇಬ್ರು ಯಾವಾಗಲೂ ನನ್ನ ಹಿಂದೆ ಬಿದ್ದರು. ಅವತ್ತಿಂದನೂ ಕೂಡ ಇವ್ರ ಜೊತೆ ಚರ್ಚೆ ಮಾಡಿದಾಗ ಇಲ್ಲ ನೀವು ಸರಿಯಾದ ನಿರ್ಧಾರವನ್ನು ತಗೊಂಡು ಸಾಮಾಜಿಕ ನ್ಯಾಯ ಕೊಡುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆ ಮುಖಂಡರುಗಳು, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಇವತ್ತು ಇಲ್ಲಿ ಬಂದಿದ್ದೀರಿ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು, ದೃಶ್ಯ ಮಾಧ್ಯಮರು, ಛಾಯಾಗ್ರಾಹಕರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ ಒಂದೆರಡು ಮಾತನ್ನು ನಾನು ಹೇಳ್ತೇನೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 15 ವರ್ಷಗಳ ಕಾಲ ಇದ್ದೆ. ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಮನುಷ್ಯನಿಗೆ ಯಾವಾಗಲೂ ಸ್ವಾತಂತ್ರ್ಯನೇ ಇರಬೇಕು ಹೋರಾಟ ಮಾಡಬೇಕಾದ್ರೆ. ಹಿಡಿತದಲ್ಲಿ ನೀವು ಹೋರಾಟ ಮಾಡೋಕ್ಕಾಗೋದಿಲ್ಲ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಪೂರ್ಣ ಸ್ವಾತಂತ್ರ್ಯ, ಅದಕ್ಕೆ ನನ್ನಂಥವ್ರನ್ನ ಆಯ್ಕೆ ಮಾಡ್ಕೋತಾರೆ. ಅವರು ಚಪ್ಪಾಳೆ ತಟ್ಟವ್ರನ್ನೆಲ್ಲ ಅವ್ರು ಆಯ್ಕೆ ಮಾಡ್ಕೊಡೋದಿಲ್ಲ. ಈ ಸ್ವಾತಂತ್ರ್ಯ ಇದ್ದಾಗ ನನಗೆ ಗೊತ್ತಾಗುತ್ತೆ ಏನು ಮಾಡಬೇಕದು ಅಂತ. ಅದನ್ನು ನನಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಿತ್ತು. ಏನೋ ಕಾರಣಾಂತರಗಳಿಂದ ನಾನು ಪಕ್ಷವನ್ನು ಬಿಡಬೇಕಾಯಿತು. BJP ನನ್ನನ್ನು ಕರ್ಕೊಂಡೋಯ್ತು. ಅಲ್ಲಿ ನನ್ನ ಯೋಗ್ಯತೆಗೆ ತಕ್ಕವಾದಂಥ ಕೆಲಸ ಕೊಡ್ತಾರೆ. ಸಾಮಾಜಿಕ ನ್ಯಾಯ ಕೊಡಿಸೋದಕ್ಕೆ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ವಿಶ್ವಕರ್ಮ ಸಮಾಜವನ್ನು ಒಳಗೊಂಡಂಗೆ ಕಾಯಕ ಸಮಾಜಗಳಿಗೆ ನನ್ನಿಂದ ಒಳ್ಳೆಯದಾಗತ್ತೆ ಅಂತ ಭಾವಿಸೋದೆ. ಆದರೆ ಒಂದು ಸ್ಪಷ್ಟವಾಗಿ ಕೊಡ್ತೇನೆ, ನನ್ನ ಜೀವಮಾನ ಒಂದು MLCಗೋಸ್ಕರ ಅಲ್ಲ. ನಾನೊಂದು ಕೊಳಚೆ ಪ್ರದೇಶದಿಂದ ಬಂದರು. ನನ್ನ ಗುರಿ MLC ಆಗೋದಲ್ಲ. ಈ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮಂಥ ಸಮಾಜಗಳಿಗೆ ಒಂದು ಧ್ವನಿಯಾಗಬೇಕು ಅಂತ ನಾನು ಹೋರಾಟ ಪ್ರಾರಂಭ ಮಾಡಿದವನು. ನನಗೆ MLC ಮಾಡಿ ಕರ್ಕೊಂಡೋಗಿ ಅವ್ರು ಕೂರಿಸ್ಬಿಟ್ರು. ನಾನು ಅಧಿಕಾರ ಅದು ಅಥವಾ ನನಗೊಂದು ಗೌರವಕ್ಕೋಸ್ಕರ ನಾನು ಹೋಗಲಿಲ್ಲ. ನನ್ನನ್ನು MLC ಮಾಡಿದ್ರು. ನಾನು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ಹೇಳ್ತೇನೆ. ಆದರೆ ನಮ್ಮಂತನ್ನು ಕೂರಿಸಬಾರ್ದು, ಮೂಲೆ ಗುಂಪು ಮಾಡಬಾರ್ದು. ನಮ್ಮಿಂದ ಕೆಲಸ ತಗೋಬೇಕು. ನಾನು 50 kg ಹೊರ್ತೀನಿ ಅಂತ ಹೇಳಿದ್ರೆ ನನಗೆ 60 kg ಕೊಡಬೇಕು ಹೊರಕ್ಕೆ. ಆದರೆ 50 kg ಹೊರವನಿಗೆ ತಗೊಂಡೋಗಿ 500 ಗ್ರಾಮ್ ಕೊಟ್ಬಿಟ್ಟು ನೀನು ಗೌರವ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಆಗೋದಿಲ್ಲ ಅದು. ಅದರಿಂದ ನಾನು ಭಾಳ ನೊಂದೋಗ್ಬಿಟ್ಟೆ. ನಾನು ನಮ್ಮಂಥವ್ರಿಗೆ ಗೌರವ ಅಲ್ಲ ಮುಖ್ಯ, ಬದುಕು ಮುಖ್ಯ. ನಮಗೆ ಈ ದೇಶವನ್ನು ಕಟ್ಟಿದಂಥವ್ರು ನಾವು, ಈ ದೇಶದ ಸಂಸ್ಕೃತಿಯನ್ನು ಉಳಿಸಿದಂಥವ್ರು ನಾವೆಲ್ಲರಾಗ ಬದುಕಬೇಕು, ಎಲ್ಲ ಕಾಯಕ ಸಮಾಜಗಳು ಬದುಕಬೇಕು ಅಂತ ಆ ಸ್ಥಿತಿನಲ್ಲಿದ್ದಾಗ ನನ್ನನ್ನು ತಗೊಂಡೋಗಿ ಕೂರಿಸೋದು ತೊಂದರೆ ಇಲ್ಲ. ಆದರೆ ನನಗೆ ನೊಂದೋಗ್ಬಿಟ್ಟೆ. ನಾನು
ಕರೋನಾ ಅಂತ ಸಂದರ್ಭದಲ್ಲಿ ನಮ್ಮ ಸಮಾಜದವ್ರಿಗೆ ಕೇವಲ 2,000 ರೂಪಾಯಿ ಕೊಡಿ ಹಿಂದೆ. ಆ ಬೆಳ್ಳಿ ಕೆಲಸ ಮಾಡೋರು, ಆ ಕಾರ್ಪೆಂಟ್ರು, ಆ ಚಿನ್ನದ ಕೆಲಸ ಮಾಡೋರು, ಆ ಶಿಲ್ಪಿಗಳು, ಆ ಮರಗೆಲಿಸಿದವರು 2,000 ರೂಪಾಯಿ ನನ್ನ ಕೈಲಿ ಕೊಡ್ಸೋಕ್ಕಾಗಿಲ್ಲ ಅವತ್ತಿನ ಸರ್ಕಾರದಲ್ಲಿ. ಎಷ್ಟು ನೊಂದೋಗಿರ್ತೀನಿ ನಾನು. ಹೇಳೋದಕ್ಕೆ FLC ಮಾಡಿಸ್ಕೊಳೋಕೆ ಏನೂ ಆಗಲಿಲ್ಲ ನನಗೆ. ನೊಂದೋಗ್ಬಿಟ್ಟೆ. ಅವತ್ತು ನನಗೆ ಆಶ್ರಯ ಕೊಟ್ಟವರು, ಶಕ್ತಿಯಾಗಿ ಮಾತಾಡಿದಂಥವ್ರು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು. ನಾನಿವತ್ತು ಈ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನೆನಪು ಮಾಡ್ಕೊತೇನೆ. ಅವರು ನಾನು ಸೇರೋದಕ್ಕೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ. ಇಲ್ಲ, ನಂಜುಂಡಿ ಅವರು ಬರಬೇಕು ಅಂತಿದ್ರು. ಆದರೆ ಇವತ್ತು ಕಾರಣಾಂತರ, ಇವತ್ತು DK ಶಿವಕುಮಾರ್ ಸಾಹೇಬರಿಗೆ 11 ಕಡೆ ಮೀಟಿಂಗ್ ಇದೆ, ಅದು ಅದನ್ನು ಬಿಟ್ಟು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು? ವಿಶ್ವಕರ್ಮ ಜಯಂತಿ ಮಾಡಿದ್ರು, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಒಳಗೊಂಡಂತೆ ಎಲ್ಲ ಸಮಾಜಗಳಿಗೆ ಜಾತಿ ಗಣತಿ ಮಾಡಬೇಕು ಅಂದಾಗ ಅದನ್ನು ಆಚರಣೆಗೆ ಅನುಷ್ಠಾನಕ್ಕೆ ತರ್ತೀನಿ ಅಂತ ಅದು ವರದಿನೂ ಸ್ವೀಕಾರ ಮಾಡಿದ್ರು. ಇದೆಲ್ಲವನ್ನು ಮಾಡುವಂಥದ್ದು ಯಾವುದಾದ್ರೂ ಒಂದು ಪಕ್ಷ ನಿರ್ಧಾರ ತಗೊಳುತ್ತೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಅವರಿಲ್ಲ, ಆದರೆ ನಮ್ಗೆ ಅವ್ರು ಬರ್ತಾರೆ, ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ಹೇಳ್ತೇನೆ ನಾನು, ನಮ್ಮ ಸಮಾಜದ ಎಲ್ಲರಿಗೂ ಹೇಳೋದು ಒಂದೇ ಮಾತು: ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗಬೇಕು. ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆದಾಗ ಮಾತ್ರ ಎಲ್ಲರಿಗೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತೇನು ನಾವು ತೀರ್ಮಾನ ತಗೊಂಡಿದ್ದೀವಿ, ನನಗೂ ವಯಸ್ಸಾಯ್ತಾ ಬಂತು, ಆದರೆ ನಾನು ಬದುಕಿರೋವರೆಗೂ ಕೂಡ ನಮ್ಮ ಸಮಾಜದ ಮೂಲ ಕಸುಬುಗಳು ಎಲ್ರಿಗೂ, ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲೇ ನನ್ನ ಹೋರಾಟ ಯಾವಾಗಲೂ ಈ ಪಕ್ಷದೊಳಗಡೆ ಇರ್ತದೆ. ಅದಕ್ಕೆ ನನಗೆ ಗೊತ್ತಿದೆ, ನಮ್ಮ ಪಕ್ಕದಲ್ಲಿ ಗೊತ್ತಿರೋದಂಥ ಅಧ್ಯಕ್ಷರೇ ಅದಕ್ಕೆ ಸರಿಯಾದಂಥ ಮಾಸ್ಟರ್. DK ಶಿವಕುಮಾರ್ ಅವರು ಮಾತ್ರ ಅದಕ್ಕೆ ಮಾಸ್ಟರ್. ನಮಗೆ ಆಶೀರ್ವಾದ ಮಾಡ್ತಾರೆ, ಎಲ್ಲ ಕಾಯಕ ಸಮಾಜಗಳಿಗೂ ಧ್ವನಿ ತಂದು ಕೊಡ್ತಾರೆ ಅಂತ ನಂಬಿದ್ದೇನೆ. ಅದು ಹಾಗೆ ಆಗ್ತದೆ. ಅದಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಹೇಳೋದು, ನಾನು ಎಲ್ಲೆಲ್ಲಿದ್ದೀರಾ, ಯಾರ ಒತ್ತಡಕ್ಕೂ ಮಣಿಬೇಡ್ರಿ. ನಾವು ಬದುಕಬೇಕು ಅಂತ ಹೇಳಿದ್ರೆ ರಾಜಕೀಯ ಜ್ಞಾನ ತಗೋಬೇಕು. ರಾಜಕೀಯ ಜ್ಞಾನ ತಗೋಬೇಕಂತ ಹೇಳಿದ್ರೆ ನಮಗೆ ಪೂರ್ಣವಾದ ಮಾಹಿತಿ ಸಿಗಬೇಕು. ಅದಕ್ಕೆ ಎಲ್ಲರೂ ಕೂಡ ಇವತ್ತಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಎಲ್ಲೆಲ್ಲಿ ನಿಂತಿದ್ದಾರೆ ಅಲ್ಲೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಮತ ಆಗುವಂಥ ಕೆಲಸ ಮಾಡಬೇಕು. ಈಗ ನಾನು ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಹೋಬಳಿಗೂ ಬರ್ತೇನೆ. ಕಾಯಕ ಸಮಾಜಗಳು ಎಲ್ಲೆಲ್ಲಿದೆ ಅಲ್ಲಿ ಬರ್ತೇನೆ. ನಾನು ಸಾಯೋ ಕೊನೆ ದಿನದವರೆಗೂ ಹಿಂದುಳಿದ ವರ್ಗದವರಿಗೋಸ್ಕರನೇ ಕೆಲಸ ಮಾಡ್ತೇನೆ ನಾನು. ಅದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಂದು ಸರಿ ಎಲ್ಲರೂ ಕೇಳಿಕೊಂಡು, ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ, ವಿಶೇಷವಾಗಿ ಮೊನ್ನೆ ನನಗೆ ಕರೆಸಿ ಮಾತಾಡಿ ನನಗೆ ಆಶೀರ್ವಾದ ಅಂತ ಮಾಡಿದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ, ಮತ್ತು ನನ್ನನ್ನು ಸೇರಿಸ್ಕೊಳ್ಳೋದಕ್ಕೆ ಯಾರೆಲ್ಲ ನನ್ನ ಬೆನ್ನಿಂದ ನಿಂತಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ನೀಡಿ, ಇವತ್ತಿನಿಂದ ನಂಜುಂಡಿಯವರು ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಸಿದ್ಧಾಂತಗಳನ್ನು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು, ಇನ್ಕ್ಲೂಡಿಂಗ್ ಗ್ಯಾರಂಟಿಯನ್ನು ಕೂಡ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.